ಈಗ ಮೂರನೇ ಬಾರಿಗೆ ಗವರ್ನರ್ ಭೇಟಿಗೆ ಮುಂದಾಗ್ತಾ ಇದ್ದಾರೆ ವಿಜಯ್. ಇವತ್ತು ಸಂಜೆ 4:30ಕ್ಕೆ ಇನ್ನೊಂದು ಅರ್ಧ ಗಂಟೆಗೆ ಗವರ್ನರ್ ಭೇಟಿಗೆ ಹೋಗ್ತಾ ಇದ್ದಾರೆ. ನಟ ಟಿವಿಕೆ ಪಕ್ಷದ ಸಂಸ್ಥಾಪಕ ವಿಜಯ್ ಸಂಜೆ 4:00ವರೆಗೆ ಮತ್ತೆ ಗವರ್ನರ್ ಭೇಟಿಗೆ ಮುಂದಾಗ್ತಾ ಇರೋದು. ಈಗಾಗಲೇ 2 ಬಾರಿ ಭೇಟಿಯಾಗಿ ಬಂದಿದ್ದಾರೆ. ಬಟ್ ನೋ ಯೂಸ್. ಸಂಜೆ ಲೋಕಭವನದಲ್ಲಿ ಭೇಟಿಯಾಗ್ತಾ ಇದ್ದಾರೆ ವಿಜಯ್. ಡಿಎಂಕೆ ಅಣ್ಣಾ ಡಿಎಂಕೆ ಮೈತ್ರಿ ಮಾತಿನ ಬೆನ್ನಲ್ಲೇ ಅಲರ್ಟ್ ಆಗಿದೆ ಟಿವಿಕೆ. ಶೀಘ್ರವೇ ಸರ್ಕಾರ ರಚನೆ ಕಡೆ ಗಮನ ಕೊಡ್ತಾ ಇದ್ದಾರೆ ವಿಜಯ್. ಶಾಸಕರ ಜೊತೆಗೆ ಸಭೆ ನಡೆಸಿ ಈಗ ಗವರ್ನರ್ ಭೇಟಿಗೆ ಮತ್ತೆ ಮುಂದಾಗ್ತಾ ಇರೋದು. 2 ಬಾರಿ ಗವರ್ನರ್ ಭೇಟಿಯಾಗಿ ಅವರ ಮನವೊಲಿಸುವಲ್ಲಿ ವಿಫಲ ಆಗಿ ಬಂದಿದ್ರು. ಈಗ ಮತ್ತೆ ಹೋಗ್ತಾ ಇದ್ದಾರೆ ವಿಜಯ್ಗೆ. ಸಿಪಿಐಎಂನಿಂದ ಬೆಂಬಲ ಸಿಗುತ್ತಾ? ಆ ಸಾಧ್ಯತೆಗಳಿದೆಯಾ? ಬೆಳಗ್ಗೆಯಿಂದಲೂ ಕೂಡ ಸತತವಾಗಿ ಮಾತಾಡಿ ಮನವೊಲಿಕೆ ಮಾಡ್ದಂಗೆ ಕಾಣಿಸ್ತಾ ಇದೆ. 117 ಶಾಸಕರ ಬಹುಮತದ ಪತ್ರ ವಿಜಯ್ ಬಳಿ ಇದೆ. ಹಾಗಾದ್ರೆ ಅದಕ್ಕಾಗಿನೇ ಈಗ ಹೋಗ್ತಾ ಇದ್ದಾರೆ. 117 ಶಾಸಕರ ಬೆಂಬಲದ ಜೊತೆಗೆ ಲೋಕಭವನಕ್ಕೆ ಬನ್ನಿ, ನಾವು ಮತ್ತೆ ಯಾರನ್ನು ಕರೆಯೋದಿಲ್ಲ, ಸರ್ಕಾರ ರಚನೆಗೆ ನಿಮಗೆ ಮುಕ್ತವಾದಂತಹ ಅವಕಾಶ ಇದೆ ಅಂತ ಗವರ್ನರ್ ಹೇಳಿ ಕಳಿಸಿದ್ರು 2 ಭೇಟಿಯ ಸಂದರ್ಭದಲ್ಲಿ. ಸೊ ಹಾಗಾದ್ರೆ ಈಗ ವಿಜಯ್ ಹೋಗ್ತಾ ಇರೋದು 117 ಶಾಸಕರ ಬೆಂಬಲವನ್ನ ಪಡೆದುಕೊಂಡೇ ಹೋಗ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಅವರು ನಿರಂತರವಾಗಿ ಒಂದಿಷ್ಟು ಶಾಸಕರಗಳ ಜೊತೆಗೆ ಸಂಪರ್ಕದಲ್ಲಿದ್ರು, ಅವರ ಮನವೊಲಿಸುವ ಕೆಲಸದಲ್ಲಿದ್ರು ಅನ್ನೋ ಮಾಹಿತಿ ಏನಿತ್ತು. ಸೊ ಯಾರಾದರೂ ಶಾಸಕರು ನಿಮಗೆ ಬೆಂಬಲವನ್ನ ಕೊಡ್ತೀವಿ ಅಂತ ಈ ಚಿಕ್ಕಪುಟ್ಟ ಪಕ್ಷಗಳೇನಿದ್ದಾವೆ, ಸಿಪಿಐ ಮತ್ತು ಸಿಪಿಐಎಂ, ಮುಸ್ಲಿಂ ಲೀಗ್ ಪಕ್ಷ, ಸೊ ಎಲ್ಲ ಪಕ್ಷಗಳ 2 ಶಾಸಕರನ್ನ ಗೆದ್ಕೊಂಡಿರುವಂತಹ ಚಿಕ್ಕಪುಟ್ಟ ಪಕ್ಷಗಳು ವಿಜಯ್ ಬೆನ್ನಿಗೆ ಏನಾದರೂ ನಿಂತ್ಕೊಂಡಿದ್ದಾವ ಅನ್ನೋ ಪ್ರಶ್ನೆ ಸದ್ಯಕ್ಕಿದೆ. ವಿಸಿಕೆ ಪಕ್ಷದ ನಾಯಕರ ಜೊತೆ ಖರ್ಗೆ ಮಾತುಕತೆ ನಡೆಸಿದ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತುಕತೆ ನಡೆಸಿರುವುದು. ಯಾಕಂದ್ರೆ ಈಗಾಗಲೇ ಟಿವಿಕೆ ಜೊತೆಗಿದೆ ಕಾಂಗ್ರೆಸ್. ಡಿಎಂಕೆ ಜೊತೆಗಿನ ಮೈತ್ರಿಯನ್ನು ಮುರಿದುಕೊಂಡು ಟಿವಿಕೆಗೆ ಬೆಂಬಲವನ್ನ ಕೊಟ್ಟಾಗಿದೆ. ಸೊ ಹಾಗಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ವಿಸಿಕೆ ಪಕ್ಷದ ನಾಯಕರ ಜೊತೆಗೆ ಮಾತುಕತೆ ನಡೆಸಿದ. ಟಿವಿಕೆಗೆ ಬೆಂಬಲ ನೀಡುವಂತೆ ಮನವೊಲಿಸಿದ್ದಾರೆ. ಹಾಗಾದ್ರೆ ಖರ್ಗೆ ಅದಕ್ಕೆ ವಿಸಿಕೆ ಓಕೆ ಅಂದಿದೆಯಾ? ಅವರ ನಿರ್ಧಾರ ಏನು? ವಿಸಿಕೆ ಪಕ್ಷದ ನಾಯಕರ ಜೊತೆ ಖರ್ಗೆ ಮಾತುಕತೆಯನ್ನು ನಡೆಸಿರುವಂಥದ್ದು ಆಸ್ ಎಕ್ಸ್ಪೆಕ್ಟೆಡ್. ಯಾವಾಗ ಕಾಂಗ್ರೆಸ್ ಟಿವಿಕೆ ಜೊತೆಗೆ ಹೋಯಿತು, 5 ಶಾಸಕರ ಬೆಂಬಲವನ್ನು ಕೊಟ್ಟಾಯಿತು. ಆಸ್ ಎಕ್ಸ್ಪೆಕ್ಟೆಡ್ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲಿನ ಸಣ್ಣ ಪುಟ್ಟ ಪಕ್ಷಗಳ ಜೊತೆಗೆ ಮಾತುಕತೆಗೆ ಮುಂದಾಗ್ತಾ ಇರೋದು. ಅದರ ಮೊದಲ ಭಾಗ ವಿಸಿಕೆ ನಾಯಕರ ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತುಕತೆ ನಡೆಸಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಸರ್ಕಾರ ರಚಿಸುವುದಕ್ಕೆ ವಿಜಯ್ ಸರ್ಕಸ್ ನಡೆಸ್ತಾ ಇದ್ದಾರೆ. ಒಂದು ಕಡೆ ಈಗಾಗಲೇ 2 ಬಾರಿ ಗವರ್ನರ್ ಭೇಟಿಯಾಗಿ ಬಂದ್ರು, ಲೋಕಭವನಕ್ಕೆ ಬಂದು. ಆದರೆ 2 ಬಾರಿ ಕೂಡ ಅವರು ನಿರಾಸೆಯಲ್ಲೇ ವಾಪಸ್ ಬಂದಿದ್ದು ಮನೆಗೆ. ಅದಾದ್ಮೇಲೆ ಕಾನೂನು ಹೋರಾಟಕ್ಕೆ ಮುಂದಾಗ್ತೀನಿ ಅಂತ ಅವರು ಹೇಳಿಕೆಗಳನ್ನ, ಆ ರೀತಿಯಾದಂಥ ಬೆಳವಣಿಗೆಗಳು ನಡೀತಾ ಇತ್ತು. ಕಾನೂನು ಹೋರಾಟಕ್ಕೆ ಮುಂದಾಗ್ತೀವಿ ಅಂತ, ಅಂದರೆ ಹೈಕೋರ್ಟಲ್ಲಿ ಇದನ್ನು ನಾವು ಪ್ರಶ್ನೆ ಮಾಡ್ತೀವಿ ಅಂತ. ಆದರೆ ಈ ಗ್ಯಾಪ್ನಲ್ಲಿ, ಈ ಸಿಗ್ತಾ ಇರುವಂಥ ಸಮಯದಲ್ಲಿ ಡಿಎಂಕೆ ಮತ್ತು ಎಐಎಡಿಎಂಕೆ ಮೈತ್ರಿಯಾಗಿ ಸರ್ಕಾರ ರಚನೆ ಮಾಡಿಬಿಡ್ತಾವಾ ಅನ್ನುವಂತಹ ಚರ್ಚೆಗಳು ತಮಿಳುನಾಡಲ್ಲಿ ಓಡಾಡ್ತಾ ಇದೆ. ಆ ರೀತಿಯಾದಂತಹ ಒಂದಿಷ್ಟು ಪೂರಕ ಬೆಳವಣಿಗೆಗಳಾಗ್ತಾ ಇದೆ. ಹಾಗಾಗಿ ಅಲರ್ಟ್ ಆಗಿದ್ದಾರೆ ವಿಜಯ್ ಮೇಲೆ ಗರಂ ಆಗಿದ್ದಾರೆ ವಿಸಿಕೆ ಶಾಸಕರು. ವಾಟ್ಸಪ್ ಮೆಸೇಜ್ನಲ್ಲಿ ಬೆಂಬಲ ಕೇಳಿದ್ರಂತೆ ವಿಜಯ್. ಇದಕ್ಕೆ ಅವರ ಆಕ್ರೋಶ ವ್ಯಕ್ತವಾಗಿದೆ. ಡೈರೆಕ್ಟ್ ಆಗಿ ಬಂದು ಭೇಟಿ ಮಾಡಬೇಕಾಗಿತ್ತು, ಡೈರೆಕ್ಟ್ ಆಗಿ ಬಂದು ನಮ್ಮನ್ನ ಬೆಂಬಲ ಕೇಳಬೇಕಾಗಿತ್ತು ಅಂತ ವಿಸಿಕೆ ಶಾಸಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿಜಯ್ ನಮ್ಮ ಪಕ್ಷದವರ ದಾರಿ ತಪ್ಪಿಸಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ವಿಸಿಕೆ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಕ್ರೋಶ ವ್ಯಕ್ತಪಡಿಸಿರುವುದು. ಸಿಂಥನಾಯ್ ಸೆಲ್ವನ್ ಆಕ್ರೋಶ ವ್ಯಕ್ತಪಡಿಸಿರುವುದು. ಪ್ರಧಾನ ಕಾರ್ಯದರ್ಶಿ, ವಿಸಿಕೆ ಪಕ್ಷದ ಪ್ರಧಾನ ಕಾರ್ಯದರ್ಶಿ ವಿಜಯ್ ಡೈರೆಕ್ಟ್ ಆಗಿ ಬಂದು ಭೇಟಿ ಮಾಡಬೇಕಾಗಿತ್ತು, ಡೈರೆಕ್ಟ್ ಆಗಿ ಬಂದು ನಮ್ಮನ್ನ ಬೆಂಬಲ ಕೇಳಬೇಕಾಗಿತ್ತು. ಈಗ ವಾಟ್ಸಪ್ನಲ್ಲಿ ಬೆಂಬಲ ಕೇಳಿದ್ದು, ಅಂದ್ರೆ ನನ್ನನ್ನು ಬೆಂಬಲಿಸಿ ಅಂತ ಮೆಸೇಜ್ ಮಾಡಿ ಕೇಳಿದ್ದು, ಇದು ತರಬಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ವಿಸಿಕೆ ಪಕ್ಷದ ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತುಕತೆ ನಡೆಸಿ ಅವರ ಮನವೊಲಿಸುವಂತಹ ಶತಪ್ರಯತ್ನದಲ್ಲಿದ್ದರೆ, ಮತ್ತೊಂದು ಕಡೆ ಈ ರೀತಿಯಾದಂತಹ ಬೆಳವಣಿಗೆ ಆಗಿದೆ. ತಮಿಳುನಾಡಲ್ಲಿ ರಾಜಕೀಯ ಚಿತ್ರಣವೇ ಬದಲಾಗ್ಬಿಡುತ್ತಾ? ಹಾಗಾದ್ರೆ ವಿಜಯ್ಗೆ ಶಾಕ್ ಕೊಡುತ್ತಾ ಡಿಎಂಕೆ ಮತ್ತು ಎಐಎಡಿಎಂಕೆ?
ಆ ರೀತಿಯ ಬೆಳವಣಿಗೆಗಳು ಆಗಬಹುದಾ? ಅತಂತ್ರ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಎರಡು ಪಕ್ಷಗಳಿಂದ ಭಾರಿ ರಣತಂತ್ರಗಳು ನಡೀತಾ ಇದೆ. ಒಂದ್ ಕಡೆ ಟಿವಿಕೆಯಿಂದ ಸರ್ಕಾರ ರಚನೆಗೆ ಕಸರತ್ತು ನಿರಂತರವಾಗಿ ನಡೀತಾ ಇದೆ. ಎಡಪಕ್ಷಗಳ ಬೆಂಬಲದೊಂದಿಗೆ ಸರ್ಕಾರ ರಚನೆಗೆ ಪ್ಲಾನ್ ಮಾಡ್ತಾ ಇದೆ. ಟಿವಿಕೆಗೆ ಬೆಂಬಲ ಕೊಟ್ಟಿದೆ ಕಾಂಗ್ರೆಸ್ ಈಗಾಗಲೇ. ಮತ್ತೊಂದು ಕಡೆ ಎಐಎಡಿಎಂಕೆಯಿಂದ ಅಧಿಕಾರಕ್ಕೆ ಬರೋಕೆ ಕಸರತ್ತು ನಡೀತಾ ಇದೆ. ಡಿಎಂಕೆ ಜೊತೆಗೆ ಸರ್ಕಾರ ರಚಿಸುವ ಬಗ್ಗೆ ಮಾತುಕತೆಯ ವದಂತಿ ಚರ್ಚೆ ಆಗ್ತಾ ಇದೆ. ಇದು ಇಂಪಾಸಿಬಲ್ ಅಂತ ಇಲ್ಲಿವರೆಗಿತ್ತು, ಬಟ್ ಆ ರೀತಿಯಾದಂತಹ ಪೂರಕ ಬೆಳವಣಿಗೆಗಳು ಒಂದಿಷ್ಟು ಕಂಡು ಬರ್ತಾ ಇದೆ ಅಂತ ವದಂತಿಗಳು, ಆ ರೀತಿಯಾದಂತಹ ಚರ್ಚೆಗಳಾಗ್ತಾ ಇದೆ. ತಮಿಳುನಾಡು ರಾಜಕಾರಣದಲ್ಲಿ, ರಾಜಕೀಯ ಪಡಸಾಲೆಯಲ್ಲಿ ಡಿಎಂಕೆ ಮತ್ತು ಎಐಎಡಿಎಂಕೆ ಹಾವು ಮುಂಗುಸಿ ರೀತಿಯಲ್ಲಿ ಹಲವು ವರ್ಷಗಳಿಂದ, ಹಲವು ದಶಕಗಳಿಂದ ಅಲ್ಲಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿರುವಂಥದ್ದು, ಚುನಾವಣಾ ಹೋರಾಟ. ಇಂಥದ್ರಲ್ಲಿ ಡಿಎಂಕೆ ಮತ್ತು ಎಐಎಡಿಎಂಕೆ ಒಂದಾಗಿ ಮೈತ್ರಿ ಮಾಡಿಕೊಂಡು ವಿಜಯ್ ಪಕ್ಷವನ್ನ ದೂರ ಇಡುವಂತಹ ನಿಟ್ಟಿನಲ್ಲಿ ಸರ್ಕಾರವನ್ನ ರಚನೆ ಮಾಡಬಹುದಾ ಅನ್ನೋ ಚರ್ಚೆಗಳಾಗ್ತಾ ಇದೆ. ತಮಿಳುನಾಡಲ್ಲಿ ತೀವ್ರ ಸಂಚಲನ ಸೃಷ್ಟಿಸಿದ ಅಣ್ಣಾ ಡಿಎಂಕೆಯ ನಡೆ. ಸೊ ಆ ರೀತಿಯ ಬೆಳವಣಿಗೆಗಳು ಆಗ್ತಾ ಇದೆ. ತಮಿಳುನಾಡಲ್ಲಿ ಅಣ್ಣಾ ಡಿಎಂಕೆ ಸರ್ಕಾರ ರಚನೆಯಾಗಲಿದೆ. ಎಐಎಡಿಎಂಕೆ ಪರ ಜನರ ಒಲವಿದೆ ಅಂತ ಸಂಸದ ತಮ್ಮಿದೊರೈ ಹೇಳಿಕೆ ಕೊಟ್ಟಿದ್ದಾರೆ. ಸಂಸದ ತಮ್ಮಿದೊರೈ ಅವರ ಹೇಳಿಕೆ ಇದು. ದೇವರ ದಯೆಯಿಂದ ಎಐಎಡಿಎಂಕೆ ಅಧಿಕಾರ ಹಿಡಿಯುತ್ತೆ ಅಂತ ಕಾನ್ಫಿಡೆನ್ಸ್ ನಲ್ಲಿ ಮಾತನಾಡಿದ್ದಾರೆ. ಸೊ ಈ ಒಂದು ಸಂಸದನ ಮಾತು ತೀವ್ರ ಸಂಚಲನಕ್ಕೆ ಕಾರಣ ಆಗಿರುವುದು. 3ನೇ ಸ್ಥಾನದಲ್ಲಿದೆ ಓಟ್ ಪಡೆದಿರುವಂತದ್ರಲ್ಲಿ, ಆದ್ರೂ ಈ ಹೇಳಿಕೆ ಬಂದಿರುವುದು ಸಂಚಲನಕ್ಕೆ ಕಾರಣ ಆಗಿದೆ. Now so many discussions are going on. That is, I cannot say anything now. Everything will, due course of time, we hope that good things will happen. My party, my leader will come back and give that. Alliance with the DMK? No, that what I am telling, this is only I can say. There is the public sentiment is there that ADMK has to come to the power. That is the voters at the time whenever my party leader Edappadi visited, lot of emotion and everything public showed. That we are expecting that may happen due course of time with God's grace. ಈ ರೀತಿಯಾಗಿ ಎಐಎಡಿಎಂಕೆ ತಂಬಿ ದೊರೈ ಸಂಸದ ಹೇಳಿಕೆಯ ಕೊಟ್ಟ ಬೆನ್ನಲ್ಲೇ ಸಂಚಲನಕ್ಕೆ ಕಾರಣ ಆಗಿದೆ. ಇದರ ಬೆನ್ನಲ್ಲೇ ರೆಸಾರ್ಟ್ನಲ್ಲಿದ್ದ ಶಾಸಕರಿಗೆ ಚೆನ್ನೈಗೆ ಬರುವಂತೆ ಸೂಚನೆ ಕೊಡಲಾಗಿದೆ. ಎಐಎಡಿಎಂಕೆ ಶಾಸಕರಿಗೆ ಸೂಚನೆ ಕೊಟ್ಟಿದ್ದಾರೆ ಪಳನಿಸ್ವಾಮಿ. ಪಳನಿಸ್ವಾಮಿ ಸೂಚನೆಯನ್ನು ಕೊಟ್ಟಿರೋದು ರೆಸಾರ್ಟ್ನಲ್ಲಿರುವಂತಹ ಶಾಸಕರಿಗೆ. ಪುದುಚೇರಿಯ ರೆಸಾರ್ಟ್ನಲ್ಲಿದ್ದಾರೆ ಅವರ ಟೀಮ್. ಚೆನ್ನೈನಲ್ಲಿ ಸಂಜೆ ಪಳನಿಸ್ವಾಮಿ ನೇತೃತ್ವದಲ್ಲಿ ಮಹತ್ವವಾದಂತಹ ಸಭೆ ನಡೆಯಲಿದೆ. ಟಿವಿಕೆ ದೂರ ಬಿಟ್ಟು ಅಧಿಕಾರ ರಚನೆ ಬಗ್ಗೆ ಚರ್ಚೆ ಆಗುವ ಸಾಧ್ಯತೆಗಳು. ಯಾರ ಜೊತೆ ಮೈತ್ರಿ ಅನ್ನೋದೇ ಇನ್ನೂ ನಿಗೂಢವಾಗಿದೆ. ಆದರೆ ಮೈತ್ರಿ ಮಾಡಿಕೊಂಡು ಟಿವಿಕೆ ಪಕ್ಷವನ್ನ ದೂರ ಇಟ್ಟು ಸರ್ಕಾರವನ್ನ ರಚನೆ ಮಾಡುವಂತಹ ಕಸರತ್ತುಗಳು, ಚರ್ಚೆಗಳು ಮಾತ್ರ ಆಗ್ತಾ ಇದೆ. ಆದರೆ ಯಾರ ಜೊತೆಗೆ ಮೈತ್ರಿ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಬಟ್ ಅಂಕಿ ಸಂಖ್ಯೆಗಳು, ನಂಬರ್ ಗೇಮ್ ಅನ್ನ ನೋಡ್ತಾ ಇದ್ರೆ ಯಾರ ಜೊತೆಗೆ ಯಾರು ಮೈತ್ರಿ ಮಾಡಿಕೊಳ್ಳಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಮಾತ್ರ ಆಗ್ತಾ ಇದೆ ಸದ್ಯಕ್ಕೆ. ಎಐಡಿಎಂಕೆಯ ಸಂಸದ ತಂಬಿ ದೊರೈ ಕೊಟ್ಟಂತಹ ಹೇಳಿಕೆ ಸಂಚಲನಕ್ಕೆ ಕಾರಣ ಆಗಿದೆ. ಸ್ಥಾನಗಳನ್ನ ಗೆದ್ದಿದ್ದು 3ನೇ ಸ್ಥಾನದಲ್ಲಿದೆ ಎಐಎಡಿಎಂಕೆ. ಆದರೂ ಕೂಡ ದೇವರ ದಯೆಯಿಂದ ಎಐಎಡಿಎಂಕೆನೆ, ಅಣ್ಣಾ ಡಿಎಂಕೆನೆ ಇಲ್ಲಿ ಈ ಬಾರಿ ಅಧಿಕಾರವನ್ನ ಹಿಡಿಯುತ್ತೆ, ನಮ್ಮ ಪಕ್ಷದವರೇ ಸಿಎಂ ಆಗ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಬಹಳ ಕುತೂಹಲಕಾರಿ ಬೆಳವಣಿಗೆ ಆಗಿದೆ. ಬಹುಮತ ಸಾಬೀತಿಗೆ ಟಿವಿಕೆ ವಿಜಯ್ ಸರ್ಕಸ್ ಮಾಡ್ತಾನೆ ಇದ್ದಾರೆ. ವಿಜಯ್ಗೆ ಬೆಂಬಲ ನೀಡುತ್ತಾ ಹಾಗಾದ್ರೆ ಎಡಪಕ್ಷಗಳು ಸಿಪಿಎಂ, ಸಿಪಿಐಎಂ, ಡಿಎಂಕೆ ಮಿತ್ರ ಪಕ್ಷಗಳ ನಾಯಕರ ಮಹತ್ವದ ಸಭೆ ಆಗ್ತಾ ಇದೆ. ಸಿಪಿಐ ಪಕ್ಷದ ಕಚೇರಿಯಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಇದು. ಮತ್ತೊಂದೆಡೆ ಸಿಪಿಐಎಂ ಕಚೇರಿಯಲ್ಲೂ ಕೂಡ ಮಹತ್ವದ ಮೀಟಿಂಗ್ ಆಗ್ತಾ ಇದೆ. ನಟ ವಿಜಯ್ಗೆ ಬೆಂಬಲದ ಬಗ್ಗೆ ಮಹತ್ವದ ಮಾತುಕತೆ ನಡೀತಾ ಇರೋದು. ಬಟ್ ಯಾವುದಕ್ಕೂ ಕ್ಲಾರಿಫಿಕೇಶನ್ ಮಾತ್ರ ಇದುವರೆಗೂ ಸಿಗ್ತಾ ಇಲ್ಲ. ಏನ್ ಮಾಡೋಣ ಅನ್ನುವಂತಹ ಚರ್ಚೆಯಲ್ಲೇ ಎಲ್ಲ ಪಕ್ಷದವರು ನಿರತರಾಗಿದ್ದಾರೆ. ಗವರ್ನರ್ ನಡೆಗೆ ಸಭೆಯಲ್ಲಿ ಸಿಪಿಐಎಂ ಖಂಡನೆ ವ್ಯಕ್ತಪಡಿಸಿದೆ. ತಮಿಳುನಾಡಿನ ಜನರು ಸ್ಪಷ್ಟ ಜನಾದೇಶ ಕೊಟ್ಟಿದ್ದಾರೆ ವಿಜಯ್ಗೆ. ನಾವೆಲ್ಲರೂ ಗೌರವಿಸಬೇಕು ಅದನ್ನ, ಆ ತೀರ್ಪನ್ನ, ಜನರ ತೀರ್ಪನ್ನ ನಾವೆಲ್ಲರೂ ಗೌರವಿಸಬೇಕು.
ಸರ್ಕಾರ ರಚಿಸುವುದು ಹೊಸ ಪಕ್ಷಕ್ಕೆ ಬಿಟ್ಟಿದ್ದು ವಿರೋಧ ಪಕ್ಷಕ್ಕಲ್ಲ. ಪ್ರಸ್ತುತ ಪರಿಸ್ಥಿತಿಯನ್ನು ಗಮನಿಸಿದ್ರೆ ನಾವು ಸೂಕ್ತ ನಿಲುವನ್ನ ತೆಗೆದುಕೊಳ್ಳುವ ಅವಶ್ಯಕತೆ ಇದೆ ಅಂತ ಸಮಾಲೋಚನೆಗಳಾಗ್ತಾ ಇದೆ ಈ ನಿಟ್ಟಿನಲ್ಲಿ. ಆದರೆ ಒಂದು ಕಡೆ ವಿಜಯ್ ಅವರಿಗೆ ಬೆಂಬಲದ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಅಂದ್ರೆ ರಾಜಕೀಯವಾಗಿ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಸ್ಪಷ್ಟ ಜನಾದೇಶ ಸಿಕ್ಕಿದೆ. ಅಲ್ಪ ಪ್ರಮಾಣದ ಹಿನ್ನಡೆ ಆಗಿರುವಂಥದ್ದು, ಬಟ್ ಜನಾದೇಶ ಮಾತ್ರ ಸ್ಪಷ್ಟವಾಗಿದೆ. ಅವರಿಗೆ ಸರ್ಕಾರ ರಚನೆಗೆ ಗವರ್ನರ್ ಅದಕ್ಕೆ ಅನುಮತಿಯನ್ನ ಅವಕಾಶವನ್ನ ಕೊಡಬೇಕು ಅನ್ನುವಂತಹ ಹೇಳಿಕೆಗಳು ಅನೇಕ ಪಕ್ಷಗಳಿಂದ ಆಚೆ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ತಮ್ಮ ತೀರ್ಮಾನ ಏನು ಅನ್ನೋ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇಂಡಿ ಒಕ್ಕೂಟದ ಪೆಟ್ಟು ಕೊಟ್ಟ ತಮಿಳುನಾಡು ಫಲಿತಾಂಶ. ಇಂಡಿ ಒಕ್ಕೂಟ ಏನಿತ್ತು ಅದಕ್ಕೂ ಕೂಡ ಈ ಫಲಿತಾಂಶ ರಿಸಲ್ಟ್ ಪೆಟ್ಟು ಕೊಡ್ತಾ ಇದೆ. ಲೋಕಸಭೆಯಲ್ಲೂ ಕಾಂಗ್ರೆಸ್ ಜೊತೆ ಡಿಎಂಕೆ ಮೈತ್ರಿ ಕಟ್ಟಾಗಿದೆ. ಲೋಕಸಭಾ ಸ್ಪೀಕರ್ಗೆ ಪತ್ರ ಬರೆದಿದ್ದಾರೆ ಡಿಎಂಕೆ ಸಂಸದೆ ಕನಿಮೋಳಿ. ಡಿಎಂಕೆಯ ಪ್ರಧಾನ ಕಾರ್ಯದರ್ಶಿ ಕನಿಮೋಳಿ ಪತ್ರ ಬರೆದಿರುವುದು ಲೋಕಸಭೆಯಲ್ಲಿ ಆಸನಗಳ ಬದಲಾಯಿಸುವಂತೆ ಪತ್ರ ಬರೆದಿದ್ದಾರೆ. ಯಾಕಂದ್ರೆ ಡಿಎಂಕೆ ಜೊತೆಗಿದ್ದಂತ ಕಾಂಗ್ರೆಸ್ ಹೊರಬಂದು ಈಗ ಟಿವಿಕೆ ಜೊತೆಗೆ ಸೇರಿದೆ. ಕಾಂಗ್ರೆಸ್ ಜೊತೆ ಬಿಟ್ಟು ಬೇರೆ ಕಡೆಗಳಲ್ಲಿ ಆಸನಕ್ಕೆ ಮನವಿ ಮಾಡಿಕೊಂಡಿರುವಂತದ್ದು. ಡಿಎಂಕೆ ಕಾಂಗ್ರೆಸ್ ಸಂಸದರ ಜೊತೆ ನಾವು ಕೂತ್ಕೊಳ್ಳೋದಿಲ್ಲ, ಇಲ್ಲಿವರೆಗೂ ಮೈತ್ರಿ ಇತ್ತು, ಆ ಮೈತ್ರಿ ಇನ್ಮೇಲೆ ಇರೋದಿಲ್ಲ ಅಂತ ಈ ರೀತಿಯಾಗಿ ಸ್ಪಷ್ಟ ಸಂದೇಶವನ್ನ ಕೊಟ್ಟಿರುವಂತದ್ದು ಡಿಎಂಕೆ. ಸಂಸದೆ ಕನಿಮೋಳಿ ಅವರು ಹೊರಡಿಸಿರುವಂತಹ ಅಧಿಕೃತ ಪತ್ರವನ್ನ ನೋಡಿದ್ವಿ. ಲೋಕಸಭಾ ಸ್ಪೀಕರ್ಗೆ ಡಿಎಂಕೆ ಸಂಸದೆ ಪತ್ರವನ್ನ ಬರೆದಿರುವಂತದ್ದು. ಅದರಲ್ಲಿ ಹಲವು ವಿಚಾರಗಳನ್ನ ವ್ಯಕ್ತಪಡಿಸಿದ್ದಾರೆ. ಮೊದಲನೆಯದ್ದು ಕಾಂಗ್ರೆಸ್ ಜೊತೆಗಿನ ಮೈತ್ರಿ ಇಲ್ಲ ಅನ್ನೋದು. ಇಂಡಿ ಒಕ್ಕೂಟದ ಭಾಗ ಆಗಿತ್ತು ಡಿಎಂಕೆ. 2023ರಲ್ಲಿ ಈ ಮೈತ್ರಿ ಆರಂಭ ಆಗಿದ್ದು INDA ಒಕ್ಕೂಟ, ಇಂಡಿ ಒಕ್ಕೂಟ. ಸೊ ಅದು ಡಿಎಂಕೆ ಜೊತೆಗಿನ ಮೈತ್ರಿ ಏನಿತ್ತು ಅದು ಬ್ರೇಕ್ ಆಗ್ತಾ ಇದೆ. ಇಲ್ಲಿಂದ ತಮಿಳುನಾಡಲ್ಲಿ ದಳಪತಿ ವಿಜಯ್ ಸರ್ಕಾರ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಸಿಪಿಐಎಂನಿಂದ ದಳಪತಿ ವಿಜಯ್ಗೆ ಬೆಂಬಲ ವ್ಯಕ್ತವಾಗಿದೆ. ಸರ್ಕಾರ ರಚನೆಗೆ ಅಧಿಕೃತವಾಗಿ ಸಿಪಿಐಎಂ ಬೆಂಬಲವನ್ನ ಕೊಟ್ಟಿರೋದು ಅಧಿಕೃತ. ಇದು ಇಲ್ಲಿವರೆಗೂ ಊಹಾಪೋಹಗಳು, ಚರ್ಚೆಗಳು ನಡೀತಾ ಇತ್ತು, ಬೆಂಬಲ ಸಿಗುತ್ತಾ ಇಲ್ವಾ ಅಂತ. ಅದಕ್ಕೀಗ ಆನ್ಸರ್ ಸಿಗ್ತಾ ಇದೆ. ಅಧಿಕೃತವಾಗಿ ಸಿಪಿಐಎಂ ಬೆಂಬಲವನ್ನ ಕೊಟ್ಟಿರೋದು ಟಿವಿಕೆಗೆ. ಸಿಪಿಐಎಂನಿಂದ ದಳಪತಿ ವಿಜಯ್ಗೆ ಬೆಂಬಲ, ಅದು ಕೂಡ ಅಧಿಕೃತವಾಗಿ. ಸರ್ಕಾರ ರಚನೆಗೆ ಅಧಿಕೃತವಾಗಿ ಬೆಂಬಲವನ್ನ ವ್ಯಕ್ತಪಡಿಸಲಾಗಿದೆ ಸಿಪಿಐಎಂ. ವಿಜಯ್ ಅವರ ಪಾಲಿಗೆ ವರದಾನ ಇದು. ಸದ್ಯಕ್ಕೆ ಅವರ ಮನವೊಲಿಸುವಲ್ಲಿ ಸಕ್ಸಸ್ ಆಗ್ತಾರಾ ಇಲ್ವಾ ಅನ್ನುವಂತ ರೀತಿಯಲ್ಲಿ ಚರ್ಚೆಗಳೇನಾಗ್ತಾ ಇತ್ತು. ಫೈನಲಿ ಅಧಿಕೃತವಾದಂತಹ ನಿಲುವನ್ನ ತೆಗೆದುಕೊಂಡಿದೆ, ನಿರ್ಧಾರವನ್ನ ತೆಗೆದುಕೊಂಡಿದೆ ಸಿಪಿಐಎಂ. ವಿಜಯ್ ಪಕ್ಷದ ಜೊತೆಗೆ ನಾವಿರ್ತೇವೆ ಅಂತ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಚೆನ್ನೈನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಕ್ಷಣ ಕ್ಷಣಕ್ಕೂ ಒಂದೊಂದು ರೀತಿಯಾದಂತಹ ಬೆಳವಣಿಗೆಗಳಾಗ್ತಾ ಇದೆ. ರಾಜಕಾರಣದಲ್ಲಿ ಒಂದಿಷ್ಟು ಗಾದೆ ಮಾತುಗಳು ಯಾವತ್ತಿಗೂ ಅದು ಸುಳ್ಳು ಆಗೋದಿಲ್ಲ ಅಂತ ಕಾಣಿಸುತ್ತೆ. ಅಂದ್ರೆ ರಾಜಕಾರಣ ನಿಂತ ನೀರಲ್ಲ ಅನ್ನುವಂಥದ್ದು, ಆಮೇಲೆ ರಾಜಕಾರಣದಲ್ಲಿ ಯಾರು ಶತ್ರುಗಳಲ್ಲ ಮಿತ್ರರು ಅಲ್ಲ ಅನ್ನುವಂಥದ್ದು. ಸೊ ಅದಕ್ಕೆ ಇಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು ಪೂರಕ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕೃಷ್ಣ, ಖಂಡಿತವಾಗ್ಲೂ ಅವರು ನಿಮ್ಮ ಮಾತು ನಿಜಕ್ಕೂ ಕೂಡ ಸತ್ಯ. ಯಾಕಂದ್ರೆ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ನಿಂತ ನೀರಲ್ಲ ಅನ್ನುವಂಥದ್ದು ಹೇಳಿಕೆಯನ್ನು ಕೊಡ್ತಾ ಇದ್ರಿ. ಅದರಂತೆ ಈಗ ತಮಿಳುನಾಡು ರಾಜಕೀಯದಲ್ಲೂ ಕೂಡ ಅದೇ ರೀತಿ ನಡೀತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಟಿವಿಕೆ ಪಕ್ಷದ ನಾಯಕರಾಗಿರ್ತಕ್ಕಂಥ ವಿಜಯ್ ಅವರು 108 ಸ್ಥಾನವನ್ನ ಗೆದ್ರು ಕೂಡ ಅನ್ಯ ಪಕ್ಷದ ಶಾಸಕರ ಜೊತೆಗೂಡಿ ಸರ್ಕಾರ ರಚನೆ ಮಾಡೋದಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿರಲಿಲ್ಲ. ಈಗ ಎಲ್ಲೋ ಒಂದ್ ಕಡೆ ಅವ್ರಿಗಿದ್ದಂತ ಒಂದು ಆತಂಕ ದೂರ ಆಗುವಂತ ಒಂದು ಸಂದರ್ಭ ಬಂದಿರುವಂತದ್ದು. ಯಾರು ಅನ್ಯ ಪಕ್ಷದ ಶಾಸಕರು ಹಿಂದೇಟನ್ನು ಹಾಕಿದ್ರು, ಇದೀಗ ಅವರಿಗೆ ಬೆಂಬಲ ಕೊಡುವಂತ ನಿಟ್ಟಿನಲ್ಲಿ ಮನಸ್ಸನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಈಗಾಗಲೇ ಟಿವಿಕೆ ಪಕ್ಷದಲ್ಲಿ 108 ಶಾಸಕರು ಕೂಡ ಇದ್ದಾರೆ. ಕಾಂಗ್ರೆಸ್ನ 5 ಶಾಸಕರು ಕೂಡ ಈಗಾಗಲೇ ಬೆಂಬಲವನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ 112 ಶಾಸಕರಾಗಿದೆ. ಇನ್ನು ಉಳಿದಿರತಕ್ಕಂಥ 6 ಜನ ಶಾಸಕರಿಗೋಸ್ಕರವಾಗಿ ಕಳೆದ 4-5 ದಿನಗಳಿಂದ ಕೂಡ ಕಸರತ್ತನ್ನ ಮಾಡ್ತಾನೆ ಬರ್ತಾ ಇದ್ರು. ಆದ್ರೀಗ ಅವರು ಡಿಎಂಕೆ ಮಿತ್ರ ಪಕ್ಷದ ಜೊತೆ ಇದ್ದಂತ ಸಂದರ್ಭದಲ್ಲಿ ಅವರು ಎಲ್ಲೊಂದು ಟಿವಿಕೆ ಪಕ್ಷದ ನಾಯಕರ ಜೊತೆಗೆ ಹೋಗುವಂತ ನಿಟ್ಟಿನಲ್ಲಿ ಕೂಡ ಮನಸ್ಸನ್ನ ಮಾಡಿರಲಿಲ್ಲ. ಇವತ್ತು ಅಧಿಕೃತವಾಗಿ ಸಿಪಿಐಎಂ ಮತ್ತೆ ಸಿಪಿಐ ಅವರು ಸಭೆ ಮೇಲೆ ಸಭೆಯನ್ನ ಮಾಡಿ ಅಂತಿಮವಾದ ನಿರ್ಣಯವನ್ನ ಇವತ್ತು ತಿಳಿಸಿರುವಂತದ್ದು. ಸಿಪಿಐಎಂನ ಇಬ್ಬರು ಶಾಸಕರು ಇದೀಗ ನಟ ವಿಜಯ್ ಅವರಿಗೆ ಬೆಂಬಲ ಕೊಡುವಂತ ನಿಟ್ಟಿನಲ್ಲಿ ಇವತ್ತು ನಿರ್ಧಾರವನ್ನ ಪ್ರಕಟವನ್ನ ಮಾಡಿರುವಂತದ್ದು. ಅದ್ರ ಜೊತೆಗೆ ಸಿಪಿಐನ ಇಬ್ಬರು ಶಾಸಕರು ಕೂಡ ನಿರ್ಣಯವನ್ನ ಪ್ರಕಟ ಮಾಡುವಂತದ್ದು ಬಹುತೇಕವಾಗಿ ನಿಶ್ಚಳವಾಗಿರುವಂತದ್ದು. ಅದ್ರ ಜೊತೆಗೆ ವಿಸಿಕೆ ಶಾಸಕರು ಕೂಡ ಇನ್ನೇನು ಅವರು ಕೂಡ ಬಹುಮತ ಬೆಂಬಲ ಕೊಡುವಂತ ನಿಟ್ಟಿನಲ್ಲಿ ಕೂಡ ಸಾಧ್ಯತೆ ಹೆಚ್ಚಿರುವಂತದ್ದು. ಈಗಾಗಲೇ ವಿಸಿಕೆ ನಾಯಕರ ಜೊತೆಗೂ ಕೂಡ ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಾತಾಡಿದ್ದಾರೆ. ಕೂಡಲೇ ನಟ ವಿಜಯ್ ಅವರಿಗೆ ಬೆಂಬಲವನ್ನ ಕೊಡಿ ಅನ್ನುವಂಥದ್ದು. ಆ ಒಂದು ಆಧಾರದ ಮೇಲೆ 6 ಜನ ಶಾಸಕರು ಏನು ಕೊರತೆ ಕಾಣ್ತಾ ಇತ್ತು, ಈಗ ಆ ಒಂದು ಕೊರತೆ ದೂರ ಆಗಿರುವಂತದ್ದು. ಆ ಒಂದು ಶಾಸಕರು
ಬೆಂಬಲ ಕೊಡುವಂತ ನಿಟ್ಟಿನಲ್ಲಿ ಅಂತಿಮ ನಿಲುವನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಇದೀಗ ನಟ ವಿಜಯ್ ಅವರು ನೇರವಾಗಿ ಚೆನ್ನೈನ ಲೋಕಭವನದಲ್ಲಿರ್ತಕ್ಕಂಥ ರಾಜ್ಯಪಾಲರಾಗಿರ್ತಕ್ಕಂಥ ರಾಜೇಂದ್ರ ಅರ್ಲೇಕರ್ ಅವರ ಭೇಟಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇರುವಂತದ್ದು. ನಾವೀಗ ಅರುಣ್ ಚೆನ್ನೈನ ಲೋಕಭವನ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರಸ್ತೆ ಇರುತ್ತೆ, ರಸ್ತೆ ಮುಂಭಾಗದ ಏನು ರಾಜಭವನ ಲೋಕಭವನ ಏನು ಕಾಣ್ತಾ ಇದೀವಿ. ಈ ಒಂದು ಲೋಕಭವನದಲ್ಲಿ ಇದೀಗ ನಟ ವಿಜಯ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರುವಂತ ಸಾಧ್ಯತೆ ಇದೆ. ಅದಕ್ಕೋಸ್ಕರವಾಗಿ ಸಾಕಷ್ಟು ಭದ್ರತೆಯನ್ನ ಈಗಾಗಲೇ ಇಲ್ಲಿ ಪೊಲೀಸರು ಮಾಡಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಈಗಾಗಲೇ 4-5 ಫಲಿತಾಂಶ ಬಂದ ಕೂಡಲೇ ಅವರಿಗೆ ಹೆಚ್ಚಿನ ಸೆಕ್ಯೂರಿಟಿಯನ್ನ ನಟ ವಿಜಯ್ ಅವರಿಗೂ ಕೂಡ ಕೊಟ್ಟಿದ್ರು. ಅದಾದ ಬಳಿಕವಾಗಿ ಎಲ್ಲ ಒಂದ್ ಕಡೆ ಅವರಿಂದ ಬಹುಮತವನ್ನ ಸಾಬೀತುಪಡಿಸೋದಕ್ಕೆ ಸಾಧ್ಯವಾಗಿರಲಿಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಗವರ್ನರ್ ಅವರು ಪೊಲೀಸರಿಗೂ ಕೂಡ ಒಂದು ರೀತಿ ಗರಂ ಆಗಿದ್ರು. ಆ ಕಾರಣಕ್ಕೋಸ್ಕರವಾಗಿನೇ ಅವರ ಭದ್ರತೆಯನ್ನು ಕೂಡ ವಾಪಸ್ ತೆಗೆದುಕೊಂಡಿದ್ರು. ಇದೀಗ ಎಲ್ಲ ಒಂದ್ ಕಡೆ ಅವರಿಗೆ ಬಹುಮತ ಸಿಕ್ತಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಸೆಕ್ಯೂರಿಟಿ ಕೂಡ ಜಾಸ್ತಿ ಮಾಡಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ಯಾವುದೇ ರೀತಿಯಿಂದ ಲೋಪ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ಹದ್ದಿನ ಕಣ್ಣನ್ನ ಇಡೋದ್ರ ಮುಖಾಂತರವಾಗಿ ಇಲ್ಲಿ ಪೊಲೀಸರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಇಲ್ಲಿ ನಿಯೋಜನೆಯನ್ನು ಮಾಡಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಗವರ್ನರ್ ಕೂಡ ರಾಜಭವನದಲ್ಲಿದ್ದಾರೆ. ರಾಜೇಂದ್ರ ಅರ್ಲೇಕರ್ ಅವರು ನಿನ್ನೆ ಮತ್ತೆ ಮೊನ್ನೆ ದಿನ 2 ಬಾರಿ ನಟ ವಿಜಯ್ ಅವರು ಬಂದಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆಗೆ ಅವರು ಅವರ ಪ್ರಸ್ತಾವನೆ ತಿರಸ್ಕಾರವನ್ನು ಮಾಡಿದ್ರು. ಯಾಕಂದ್ರೆ ಕೇವಲವಾಗಿ 108 ಶಾಸಕರ ಜೊತೆಗೆ ಕೇವಲವಾಗಿ 5 ಕಾಂಗ್ರೆಸ್ ಶಾಸಕರ ಬೆಂಬಲ ಮಾತ್ರ ಇತ್ತು. ಇನ್ನು ಉಳಿದಿರತಕ್ಕಂಥ 6 ಶಾಸಕರ ಬೆಂಬಲ ಎಲ್ಲಿ ಅನ್ನೋ ಪ್ರಶ್ನೆಯನ್ನು ಮಾಡಿದ್ರು. ಅಂದ್ರೆ 118 ಶಾಸಕರ ಬೆಂಬಲವನ್ನು ತೆಗೆದುಕೊಂಡು ಬನ್ನಿ ಅನ್ನುವಂತ ಮಾತನ್ನು ಕೂಡ ಇಟ್ಟಿದ್ರು. ಅದಕ್ಕೋಸ್ಕರವಾಗಿ ನಿನ್ನೆ ಬಂದ್ರು ಕೂಡ ಅದು ಆಗಿರಲಿಲ್ಲ. ಈಗ 3ನೇ ಬಾರಿಗೆ 118 ಶಾಸಕರ ಬೆಂಬಲ ಇದೀಗ ವಿಜಯ್ ಅವರಿಗೆ ಸಿಕ್ಕಿರುವಂತದ್ದು. ಹಾಗಾಗಿನೇ 118 ಶಾಸಕರ ಸಹಿ ಪತ್ರದೊಂದಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡುವಂತ ಕೂಡ ವಿಜಯ್ ಅವರು ಮುಂದಾಗ್ತಾ ಇರುವಂತದ್ದು. ಇವತ್ತು 118 ಶಾಸಕರ ಬೆಂಬಲದ ಸಹಿ ಪತ್ರವನ್ನ ಗವರ್ನರ್ಗೆ ಅಧಿಕೃತವಾಗಿ ಸಲ್ಲಿಕೆಯನ್ನ ಮಾಡೋದ್ರ ಮುಖಾಂತರವಾಗಿ ಎಲ್ಲ ಒಂದ್ ಕಡೆ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡುವಂತಹ ನಿಟ್ಟಿನಲ್ಲಿ ಕೂಡ ಈಗಾಗಲೇ ವಿಜಯ್ ಅವರು ಮುಂದಾಗಿದ್ದಾರೆ. ಬಹುಶಃ 118 ಶಾಸಕರ ಸಹಿ ಪತ್ರವನ್ನ ನೋಡಿದ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅವರು ಬಹುತೇಕವಾಗಿ ಇವತ್ತು ಸಂಜೆ ಒಳಗಡೆ ಎಲ್ಲ ಒಂದ್ ಕಡೆಗೆ ಸರ್ಕಾರ ಬಹುಮತವನ್ನ ಸಾಬೀತುಪಡಿಸುವ ನಿಟ್ಟಿನಲ್ಲಿ ಮತ್ತೆ ಪದಗ್ರಹಣ ಕಾರ್ಯಕ್ರಮಕ್ಕೂ ಕೂಡ ಅನುಮತಿ ಕೊಡುವಂತ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಏನಾದರೂ ಅನುಮತಿ ಕೊಟ್ಟದ್ದೇ ಆದಲ್ಲಿ ನಟ ವಿಜಯ್ ಅವರು ನಾಳೆ ತಮಿಳುನಾಡು ರಾಜ್ಯದ 22ನೇ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನ ಅಂದ್ರೆ ಅಧಿಕಾರವನ್ನ ಸ್ವೀಕಾರ ಮಾಡುವಂತದ್ದು ಖಚಿತವಾಗಿರುವಂತದ್ದು. ಅದಾದ ಬಳಿಕವಾಗಿ ಅಧಿವೇಶನ ಕರೆದು ಬಹುಮತ ಸಾಬೀತುಪಡಿಸುವ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗುವಂತ ನಿಟ್ಟಿನಲ್ಲಿ ನಟ ವಿಜಯ್ ಅವರು ಕೂಡ ಮುಂದಾಗಿದ್ದಾರೆ. ಒಂದ್ ಕಡೆಗೆ ಎಡಪಕ್ಷಗಳ ಶಾಸಕರು ಕೂಡ ಇಷ್ಟು ದಿನಗಳ ಕಾಲ ಬಹಳಷ್ಟು ಗೊಂದಲಕ್ಕೆ ಸಿಲುಕಿದ್ರು. ಯಾಕಂದ್ರೆ ಡಿಎಂಕೆ ಮತ್ತೆ ಎಐಡಿಎಂಕೆ ಅವರು ಒಂದಾಗಬಹುದು, ಒಂದಾದಂತ ಸಂದರ್ಭದಲ್ಲಿ ಅವ್ರ ಜೊತೆ ಹೋಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ತೊಡ್ಕೊಂಡಿದ್ರು. ಯಾವಾಗ 108 ಶಾಸಕರು ವಿಜಯ್ ಅವರು ಗೆದ್ದಿದ್ರು, ವಿಜಯ್ ಅವರು ಕೂಡ ಇಲ್ಲೊಂದ್ ಕಡೆ ಅವ್ರನ್ನ ಬೆಂಬಲ ಕೊಡುವಂತ ನಿಟ್ಟಿನಲ್ಲಿ ಬಹಳ ಕಸರತ್ತನ್ನ ಮಾಡಿದ್ರು. ಇಷ್ಟು ದಿನಗಳ ಕಾಲ ಬೆಂಬಲ ಕೊಡುವಂತ ನಿಟ್ಟಿನಲ್ಲಿ ನಿರ್ಣಯವನ್ನ ಕೂಡ ಮಾಡಿರಲಿಲ್ಲ. ಯಾಕಂದ್ರೆ ಡಿಎಂಕೆ ಜೊತೆ ಇದ್ದು ಇಷ್ಟು ದಿನಗಳ ಕಾಲ ಬರ್ತಕ್ಕಂಥ ದಿನಗಳಲ್ಲಿ ಚುನಾವಣೆಯಲ್ಲಿ ಕೂಡ ಬೇರೆ ಬೇರೆ ಪರಿಣಾಮ ಆಗುತ್ತೆ. ಮತ್ತೆ ಡಿಎಂಕೆ ನಾಯಕರು ಕೂಡ ಅಸಮಾಧಾನಗೊಳ್ಬಹುದು ಅನ್ನೋ ಕಾರಣಕ್ಕೋಸ್ಕರವಾಗಿ ಎಲ್ಲೂ ಕೂಡ ಅವರು ವಿಜಯ್ಗೆ ಬೆಂಬಲ ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಲಿಲ್ಲ, ಮನಸ್ಸನ್ನ ಮಾಡಿರಲಿಲ್ಲ. ಇವಾಗ ಯಾವಾಗ ನಟ ವಿಜಯ್ ಅವರಿಗೆ ಬೆಂಬಲದ ಕೊರತೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ, ಇದೀಗ ಎಲ್ಲ ಒಂದ್ ಕಡೆ ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ನ ನಾಯಕರು ಕೂಡ ಈಗಾಗಲೇ ಎಐಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ವಿಸಿಕೆ ನಾಯಕರ ಜೊತೆಗೆ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಹಾಗಾಗಿನೇ ಅದೆಲ್ಲದರಿಂದ ಇದೀಗ 6 ಜನ ಶಾಸಕರು ನಟ ವಿಜಯ್ಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಅನ್ನೋದು. ಆ ಕಾರಣಕ್ಕೋಸ್ಕರವಾಗಿ ಈಗ 6 ಜನ ಶಾಸಕರು ಬೆಂಬಲ ಸಿಕ್ಕಿದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಗವರ್ನರ್ನ ಏನು ನಟ ವಿಜಯ್ ಅವರು ಬಂದು ಭೇಟಿ ಮಾಡಿ ಸರ್ಕಾರವನ್ನ ರಚನೆ ಮಾಡುವಂತ ನಿಟ್ಟಿನಲ್ಲಿ ಹಕ್ಕು ಮಂಡಿಸುವ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಈ ಒಂದು ಬೆಳವಣಿಗೆ ನಿಜಕ್ಕೂ ಕೂಡ ವಿರೋಧ ಪಕ್ಷದ ನಾಯಕರಿಗೆ ಒಂದು ರೀತಿ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ ಅರುಣ್, ಕಳೆದ ಹಲವು ದಿನಗಳಿಂದ ಕೂಡ ನಟ ವಿಜಯ್ ಅವರು ಬಹುಮತವನ್ನ ಸಾಬೀತುಪಡಿಸೋದಕ್ಕೆ ಸಾಧ್ಯವಾಗದಿರತಕ್ಕಂತ ಒಂದು ಸಂದರ್ಭದಲ್ಲಿ ಡಿಎಂಕೆ ಮತ್ತೆ ಎಐಡಿಎಂಕೆ ಮತ್ತೆ ಅದ್ರ ಜೊತೆಗೆ ಮಿತ್ರ ಪಕ್ಷದ ಶಾಸಕರು ಎಲ್ಲರೂ ಕೂಡ ಸೇರ್ಕೊಂಡು ಸರ್ಕಾರವನ್ನ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಚಿಂತನೆಯನ್ನ ಮಾಡಿದೆ ಅನ್ನೋದು ಕೂಡ ಹೇಳಲಾಗ್ತಾ ಇತ್ತು. ಅದಕ್ಕೆ ಪೂರಕವಾಗಿನೇ ಇವತ್ತು ಕಾಂಗ್ರೆಸ್ ಸಂಸದರು ಕೂಡ ಆರೋಪವನ್ನ ಮಾಡಿದ್ದಾರೆ. ಡಿಎಂಕೆ ಮತ್ತೆ ಎಐಡಿಎಂಕೆ ರಾತ್ರೋರಾತ್ರಿ ಸೇರ್ಕೊಳ್ಳೋದ್ರ ಮುಖಾಂತರವಾಗಿ ಸರ್ಕಾರ ಮಾಡೋದಕ್ಕೆ ಮುಂದಾಗಿದೆ ಅನ್ನುವಂಥದ್ದು. ಮತ್ತೊಂದ್ ಕಡೆ ಎಐಡಿಎಂಕೆ ಸಂಸದ ತಂಬಿದೊರೆ ಅವರು ಕೂಡ ನೇರವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು. ದೇವರ ದಯೆಯಿಂದ ಇನ್ನೇನು ಕೆಲವೇ ದಿನಗಳಲ್ಲಿ ತಮಿಳುನಾಡಲ್ಲಿ ನಮ್ಮ ಸರ್ಕಾರ ಬರುತ್ತೆ ಅನ್ನುವಂಥದ್ದು. ಅದ್ರ ಜೊತೆಗೆ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಕೂಡ ತಮ್ಮ ಪಕ್ಷದ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂಥದ್ದು, ರೆಸಾರ್ಟ್ಗೆ ಶಿಫ್ಟ್ ಮಾಡುವಂಥದ್ದು, ಯಾವುದೇ ಕಾರಣಕ್ಕೂ ಕೂಡ ಟಿವಿಕೆ ಪಕ್ಷದ ನಾಯಕರಾಗಿರ್ತಕ್ಕಂಥ ವಿಜಯ್ ಅವರಿಗೆ ಬೆಂಬಲಕ್ಕೆ ಸಿಗದಿರುವಂತಹ ಒಂದು ನಿಟ್ಟಿನಲ್ಲಿ ಕೂಡ ಕಟ್ಟೆಚ್ಚರ ಕೂಡ ವಹಿಸಿದ್ರು. ಹಾಗಾಗಿನೇ ವಿಜಯ್ ಅವರಿಗೆ ಬೆಂಬಲದ ಕೊರತೆ ಇದ್ದಂತ ಸಂದರ್ಭದಲ್ಲಿ ಅವರೇನಾದ್ರು ಬಹುಮತವನ್ನ ಸಾಬೀತುಪಡಿಸಲಿಲ್ಲ ಅಂತಂದ್ರೆ ನಾವು ಹೋಗಿ ಗವರ್ನರ್ ಭೇಟಿ ಮಾಡಿ ಎಲ್ಲ ಒಂದ್ ಕಡೆ ಸರ್ಕಾರವನ್ನ ಮಾಡಬಹುದು ಲೆಕ್ಕಾಚಾರದಲ್ಲಿ ಎಐಡಿಎಂಕೆ ನಾಯಕರಾಗಿರ್ತಕ್ಕಂಥ ಪಳನಿಸ್ವಾಮಿ ಅವರು ಕೂಡ ಇದ್ರು. ಇದೀಗ ಅವರಿಗೆ ಎಲ್ಲ ಒಂದ್ ಕಡೆ ಈ ಒಂದು ಬೆಳವಣಿಗೆ ಅಂದ್ರೆ ಟಿವಿಕೆ ಪಕ್ಷಕ್ಕೆ ಎಡಪಕ್ಷದ ಶಾಸಕರು ಈಗ ಬೆಂಬಲ ಕೊಡ್ತಾ ಇರ್ತಕ್ಕಂಥ ಈ ಒಂದು ಸಂದರ್ಭ ಏನಿದೆ ಅದು ಕೂಡ ಎಲ್ಲ ಒಂದ್ ಕಡೆ ಎಐಡಿಎಂಕೆ ನಾಯಕರಿಗೆ ಹಿನ್ನಡೆ ತರಿಸಿರುವಂತದ್ದು. ಮತ್ತೆ ಡಿಎಂಕೆ ನಾಯಕರು ಎಲ್ಲೂ ಕೂಡ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ ಎಐಡಿಎಂಕೆ ಅವ್ರ ಜೊತೆಗೆ ಸೇರ್ಕೊಂಡು ಸರ್ಕಾರ ಮಾಡ್ತೀವಿ ಅಂತ.
ಯಾಕಂದ್ರೆ ಈಗಾಗಲೇ ಡಿಎಂಕೆ 2 ಟರ್ಮ್ ಅಂದ್ರೆ 10 ವರ್ಷಗಳ ಕಾಲ ತಮಿಳುನಾಡಲ್ಲಿ ಆಡಳಿತ ನಡೆಸಿದೆ. ಇದೀಗ ಅವರು ಸೋತಿದೆ. ಇಲ್ಲ ಒಂದ್ ಕಡೆ ಈಗ ಮತ್ತೆ ಏನಾದ್ರು ಟಿವಿಕೆ ಪಕ್ಷದ ನಾಯಕರಾಗಿರ್ತಕ್ಕಂಥ ವಿಜಯ್ ಅವರನ್ನ ಡಿಸ್ಟರ್ಬ್ ಮಾಡ್ತು ಅಂತಂದ್ರೆ ಇಡೀ ತಮಿಳುನಾಡಿನ ಜನರು ಇಲ್ಲ ಒಂದ್ ಕಡೆ ತಮ್ಮ ವಿರುದ್ಧವಾಗಿ ನಿಲ್ಬಹುದು ಅನ್ನೋದು ಕೂಡ ಅವ್ರಿಗೆ ಆತಂಕ ಇದೆ. ಆದ್ರೆ ಎಡಿಎಂಕೆ ಅವರು ಈ ರೀತಿ ಹೇಳಿಕೆಯನ್ನು ಕೊಟ್ಟರು ಕೂಡ ಡಿಎಂಕೆ ಅವರು ಎಲ್ಲೂ ಕೂಡ ಎಡಿಎಂಕೆ ಅವ್ರ ಜೊತೆಗೆ ಸಪೋರ್ಟ್ ಮಾಡುವಂತ ನಿಟ್ಟಿನಲ್ಲಿ ಎಲ್ಲೂ ಕೂಡ ನಿರ್ಧಾರವನ್ನ ಪ್ರಕಟವನ್ನ ಮಾಡಿರಲಿಲ್ಲ. ಈಗ ಟಿವಿಕೆ ಪಕ್ಷದವರು 1 ವರ್ಷ ಸರ್ಕಾರವನ್ನ ಮಾಡಲಿ, ಸರ್ಕಾರ ಮಾಡಿದ ಬಳಿಕವಾಗಿ ನಟ ವಿಜಯ್ ಅವರು ಏನ್ ಪ್ರಣಾಳಿಕೆಯನ್ನು ಕೊಟ್ಟಿದ್ದಾರೆ, ಭರವಸೆಗಳನ್ನು ಕೊಟ್ಟಿದ್ದಾರೆ, ಅದನ್ನು ಈಡೇರಿಸುವಂತ ನಿಟ್ಟಿನಲ್ಲಿ ಯಾವ ರೀತಿಯಿಂದ ಕ್ರಮವನ್ನು ವಹಿಸ್ತಾರೆ ಅದರ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ತಮ್ಮ ನಡೆಯನ್ನು ಅಂದ್ರೆ ಸರ್ಕಾರವನ್ನ ಕೆಳಗಡೆ ಬಿಡಿಸುವಂತದ್ದು ಮತ್ತೊಂದು ಬೇರೆ ರೀತಿಯ ತಂತ್ರಗಾರಿಕೆಯನ್ನು ಡಿಎಂಕೆ ನಾಯಕರು 1 ವರ್ಷಗಳ ಬಳಿಕ ಕಾದು ನೋಡುವ ತಂತ್ರಕ್ಕೆ ಹೋಗಬಹುದು, 1 ವರ್ಷಗಳ ಆದ ನಂತರವಾಗಿ. ಆದ್ರೆ ಎಡಿಎಂಕೆ ಮಾತ್ರ ತಮ್ಮ ಪಕ್ಷದ ಶಾಸಕರನ್ನು ಹಿಡಿದಿಟ್ಕೊಳ್ಳೋದ್ರ ಮುಖಾಂತರವಾಗಿ ಇಲ್ಲ ಒಂದ್ ಕಡೆ ವಿಜಯ್ ಅವರಿಂದ ಅಧಿಕಾರವನ್ನು ತಪ್ಪಿಸಬೇಕು. ಆ ಕಾರಣಕ್ಕೋಸ್ಕರವಾಗಿ ಅಂದ್ರೆ ಎಡಿಎಂಕೆ ನಾಯಕರು ಕೂಡ ಅಸಮಾಧಾನಗೊಂಡಿರುವಂತ ಯಾಕಂತಂದ್ರೆ ಚುನಾವಣಾ ಪೂರ್ವದಲ್ಲಿ ಎಡಿಎಂಕೆ ಮತ್ತು ಟಿವಿಕೆ ಅವರು ಮೈತ್ರಿ ಮಾಡಿಕೊಂಡ ಸಂದರ್ಭದಲ್ಲಿ ಸೀಟು ಹಂಚಿಕೆ ವಿಚಾರದಲ್ಲಿ ವ್ಯತ್ಯಾಸ ಆಗಿ ಅವರು ಪ್ರತ್ಯೇಕವಾಗಿ ಚುನಾವಣೆ ಎದುರಿಸಿದ್ರು. ಈಗ ಚುನಾವಣೆ ಫಲಿತಾಂಶ ಬಂದ ಬಳಿಕವಾಗಿ ಅತಂತ್ರ ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲಿ ಇಲ್ಲ ಒಂದ್ ಕಡೆ ತಮ್ಮ ಬೆಂಬಲವನ್ನ ಕೋರಬಹುದು ವಿಜಯ್ ಅವರು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಎಡಿಎಂಕೆ ನಾಯಕರು ಕಾಯ್ತಾ ಇದ್ರು. ಯಾವಾಗ ಕಾಂಗ್ರೆಸ್ನ ಶಾಸಕರು ಅವರಿಗೆ ಬೆಂಬಲವನ್ನು ಕೊಟ್ಟರು, ಕಾಂಗ್ರೆಸ್ ಶಾಸಕರು ಹೋಗಿ ಅವರನ್ನ ಅಪ್ಕೊಂಡ್ರು, ಹಾಗಾಗಿನೇ ಅವರು ಎಲ್ಲ ಒಂದ್ ಕಡೆ ಅರ್ಟ್ ಆಗಿ ಅಂದ್ರೆ ಎಡಿಎಂಕೆ ನಾಯಕರು ಒಂದು ರೀತಿ ಬೇಸರಗೊಂಡು ಇದೀಗ ನಟ ವಿಜಯ್ ಅವರಿಗೆ ಅಧಿಕಾರ ಸಿಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿನೇ ತಂತ್ರಗಾರಿಕೆಯನ್ನು ಮಾಡಿದ್ರು ಡಿಎಂಕೆ ಅವ್ರ ಜೊತೆಗೆ ಹೋಗಬೇಕು ಅನ್ನೋದು. ಆದ್ರೆ ಡಿಎಂಕೆ ನಾಯಕರು ಇನ್ನೂ ಕೂಡ ನಡೆಯನ್ನ ತೋರಿಸಿಲ್ಲ ಎಡಿಎಂಕೆ ಅವರ ಜೊತೆಗೆ ಹೋಗುವಂತ ನಿಟ್ಟಿನಲ್ಲಿ. ಆದ್ರೆ ಸದ್ಯಕ್ಕೆ ಈಗ ತಮಿಳುನಾಡಲ್ಲಿ ಎಡಿಎಂಕೆ ಡಿಎಂಕೆ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಿಂದ ವಾತಾವರಣಗಳು ಕಂಡು ಬರ್ತಾ ಇಲ್ಲ, ಕೇವಲ ಚರ್ಚೆ ಅನ್ನುವಂಥದ್ದು. ಈಗ ಟಿವಿಕೆ ಪಕ್ಷದ ನಾಯಕರಾಗಿರ್ತಕ್ಕಂಥ ನಟ ವಿಜಯ್ ಅವರಿಗೆ ಅಧಿಕೃತವಾಗಿ 6 ಜನ ಶಾಸಕರು ಬೆಂಬಲ ಕೊಟ್ಟಂತ ಸಂದರ್ಭದಲ್ಲಿ ಅವರು ಸರ್ಕಾರ ಮಾಡುವಂತದ್ದು ಬಹುತೇಕವಾಗಿ ನಿಶ್ಚಳವಾಗಿದೆ. ಹಾಗಾಗಿ ಅವರ ನೇತೃತ್ವದಲ್ಲಿ ನಾಳೆಯಿಂದನೇ ವಿಜಯ್ ಅವರ ನೇತೃತ್ವದಲ್ಲಿ ತಮಿಳುನಾಡಲ್ಲಿ ಮೈತ್ರಿ ಸರ್ಕಾರ ಖಚಿತವಾಗಿರುವಂತದ್ದು. ಬಹುಶಃ ಇನ್ನೇನು ಕೆಲವು ಕ್ಷಣಗಳಲ್ಲಿ ಗವರ್ನರ್ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅವರು ಪದಗ್ರಹಣ ಕಾರ್ಯಕ್ರಮಕ್ಕೂ ಕೂಡ ಅನುಮತಿ ಕೊಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ನಿನ್ನೆ ಮೊನ್ನೆ ನಟ ವಿಜಯ್ ಅವರ ಬಳಿ ಬಹುಮತದ ಸಂಖ್ಯೆ ಇರಲಿಲ್ಲ. ಆದ್ರೆ ಇವತ್ತು ಉಳಿದಿರ್ತಕ್ಕಂಥ 6 ಜನ ಶಾಸಕರ ಬೆಂಬಲದೊಂದಿಗೆ ಗವರ್ನರ್ ಭೇಟಿಗೆ ಬರ್ತಾ ಇದ್ದಾರೆ. ಹೀಗಾಗಿ ಗವರ್ನರ್ ಅಂತಿಮವಾಗಿ ಮನವೊಲಿಕೆ ಕನ್ವಿನ್ಸ್ ಆಗೋದ್ರ ಮುಖಾಂತರವಾಗಿ ನಟ ವಿಜಯ್ ಅವರಿಗೆ 118 ಶಾಸಕರ ಸಂಖ್ಯೆ ನೋಡಿ ಅಂತಿಮವಾಗಿ ಸರ್ಕಾರ ರಚನೆಗೆ ಗ್ರೀನ್ ಸಿಗ್ನಲ್ ನೀಡುವಂತ ಸಾಧ್ಯತೆ ಇದೀಗ ಹೆಚ್ಚಿರುವಂತದ್ದು. ಅರುಣ್, ಕೃಷ್ಣ, ಮ್ಯಾಜಿಕ್ ನಂಬರ್ ಸದ್ಯಕ್ಕೆ ತೋರಿಸಬೇಕಾಗಿರುವಂತದ್ದು ವಿಜಯ್ ಅವರು 117, ವಿಜಯ್ ಅವರು 112 ಸೀಟನ್ನ ತೆಗೆದುಕೊಂಡು ಗವರ್ನರ್ ಬಳಿ ಹೋದಾಗ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿರಲಿಲ್ಲ. ಬಟ್ ಈಗ ಕಾಂಗ್ರೆಸ್ ಬೆಂಬಲದೊಂದಿಗೆ ಅದು 112 ಆಯಿತು. ಅದಾದ್ಮೇಲೆ ಈಗ ಸಿಪಿಐಎಂ ಕೂಡ ಅಧಿಕೃತವಾದಂತಹ ಬೆಂಬಲ ಕೊಟ್ಟಿದೆ, 2 ಸೀಟ್ ಇದೆ, ಅಲ್ಲಿಗೆ 114 ಆಯಿತು. ಈ 114 ಸೀಟ್ಗಳು ಈಗ ಅಧಿಕೃತವಾಗಿದೆ ವಿಜಯ್ ಅವರ ಕೈಯಲ್ಲಿ. ಈ 114 ಸೀಟ್ಗಳನ್ನ ತೆಗೆದುಕೊಂಡು ಗವರ್ನರ್ ಬಳಿ ಹೋದ್ರೆ ಈಗ ಬರ್ತಾ ಇರೋದು ಅದಕ್ಕೆ ಅಂತ ಕಾಣಿಸುತ್ತೆ. 114 ಸೀಟ್ ತೆಗೆದುಕೊಂಡು ಹೋದ್ರೆ ಗ್ರೀನ್ ಸಿಗ್ನಲ್ ಕೊಡಬಹುದಂತ ಅನ್ಸುತ್ತಾ? ಯಾವುದೇ ಕಾರಣಕ್ಕೂ ಕೂಡ 114 ಶಾಸಕರ ಬೆಂಬಲವನ್ನು ತೆಗೆದುಕೊಂಡು ಹೋದ್ರೆ ಮತ್ತೆ ಗವರ್ನರ್ ರಿಜೆಕ್ಟ್ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ನಿನ್ನೆ ಮೊನ್ನೆ ಸಾಮಾನ್ಯವಾಗಿ ಈಗಾಗಲೇ ಯಾವುದೇ ರಾಜ್ಯದಲ್ಲೂ ಕೂಡ ಬಹುಮತ ಬಂದಂತ ಪಕ್ಷ, ದೊಡ್ಡ ಮಟ್ಟದಲ್ಲಿ ಬಂದಂತ ಪಕ್ಷಕ್ಕೆ ಬಹುಮತ ಸಾಬೀತುಪಡಿಸುವಂತ ನಿಟ್ಟಿನಲ್ಲಿ ಆಯಾ ರಾಜ್ಯದ ಗವರ್ನರ್ ಅವರು ಅವಕಾಶ ಮಾಡಿಕೊಡ್ಬೇಕು. ಹಾಗಾಗಿನೇ ತಮಿಳುನಾಡಿನ ಗವರ್ನರ್ ನಡೆ ಬಗ್ಗೆ ಇಡೀ ದೇಶದಲ್ಲಿ ವ್ಯಾಪಕವಾದಂತಹ ಚರ್ಚೆ, ಪರ ವಿರೋಧದ ಚರ್ಚೆ ಕೂಡ ನಡೀತಾ ಇರುವಂತದ್ದು. ಈಗ ಇಲ್ಲ ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಆಪಾದನೆಯನ್ನು ಮಾಡ್ತಿರುವಂತದ್ದು ಕೇಂದ್ರದ ಎನ್ಡಿಎ ನಾಯಕರಂತೆ ಇಲ್ಲಿನ ಗವರ್ನರ್ ಅವರು ನಡೆದುಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿನೇ ಒಂದು ದೊಡ್ಡ ಪಕ್ಷವಾಗಿ ನಾಯಕನಿಗೆ ಬಹುಮತವನ್ನ ಸಾಬೀತುಪಡಿಸುವುದಕ್ಕೆ ಬಿಡ್ತಾ ಇಲ್ಲ ಅನ್ನೋ ಆಪಾದನೆ ಕೂಡ ಮಾಡಿದ್ರು. ಹಾಗಾಗಿನೇ ಈಗ ಪರವಿರೋಧ ಮತ್ತು ಆಕ್ರೋಶ ವ್ಯಕ್ತವಾದಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆಗೆ ಗವರ್ನರ್ ಕೂಡ ಏನ್ ನಡೆಯನ್ನು ತೋರ್ತಾರೆ ಅನ್ನೋ ಒಂದು ಚರ್ಚೆ ನಡುವೆ ಈಗ ಟಿವಿಕೆ ಪಕ್ಷದ ನಾಯಕರಾಗಿರ್ತಕ್ಕಂಥ ವಿಜಯ್ ಅವರು ನೀವು ಹೇಳಿದಂಗೆ 114 ಶಾಸಕರ ಬೆಂಬಲದೊಂದಿಗೆ, ಸಹಿ ಪತ್ರದೊಂದಿಗೆ ಬರ್ತಾ ಇದ್ದಾರೆ ಅನ್ನುವಂಥದ್ದು. ಇದೀಗ ನಮಗೆ ಮಾಹಿತಿ ಸಿಕ್ಕಿರೋ ಪ್ರಕಾರವಾಗಿ ಸಿಪಿಐನ 2 ಶಾಸಕರು ಅಂತಿಮವಾಗಿ ಬಹಿರಂಗವಾಗಿ ಏನೋ ನಿರ್ಧಾರವನ್ನು ಪ್ರಕಟ ಮಾಡಿದರೆ, ನಾವು ನಿಮಗೆ ಬೇಷರತ್ ಬೆಂಬಲವನ್ನು ಅಂದ್ರೆ ಯಾವುದೇ ಷರತ್ತು ಇಲ್ಲದೇನೆ ನಿಮಗೆ ಬೆಂಬಲವನ್ನು ಕೊಡ್ತೀವಿ ಅಂತದ್ದು. ಮತ್ತೆ ಅವರು ಸಹಿ ಪತ್ರವನ್ನು ಕೂಡ ರವಾನೆಯನ್ನು ಕೂಡ ಮಾಡಿದ್ದಾರೆ. ಒಂದ್ ವೇಳೆ ಆ ರೀತಿಯಾಗಿ 114 ಶಾಸಕರ ಸಹಿ ಪತ್ರವನ್ನ ಗವರ್ನರ್ಗೆ ಕೊಟ್ಟುದೇ ಆದಲ್ಲಿ ಮತ್ತೊಮ್ಮೆ ಗವರ್ನರ್ ಅವರು ಅಂದ್ರೆ ರಾಜ್ಯಪಾಲರಾಗಿರ್ತಕ್ಕಂಥ ರಾಜೇಂದ್ರ ಅರ್ಲೇಕರ್ ಅವರು ಮತ್ತೊಮ್ಮೆ ಅದನ್ನ ತಿರಸ್ಕಾರ ಮಾಡುವಂತ ಸಾಧ್ಯತೆ ಹೆಚ್ಚಿರುವಂತದ್ದು. ಯಾಕಂದ್ರೆ ಬೇರೆ ರಾಜ್ಯದಲ್ಲಿ ಯಾವುದೇ ಒಂದು ನಾಯಕರು, ಗವರ್ನರ್ ಈ ರೀತಿಯ ಬಂದಂತ ಸಂದರ್ಭದಲ್ಲಿ ಏನು ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡಬಹುದು. ಆದ್ರೆ ತಮಿಳುನಾಡಿನ ರಾಜ್ಯಪಾಲರು ಮಾತ್ರ ಇದುವರೆಗೂ ಕೂಡ 118 ಶಾಸಕರನ್ನೇ ಕೇಳ್ತಾ ಇರುವಂತದ್ದು. ಒಂದ್ ವೇಳೆ 114 ಶಾಸಕರನ್ನ ಕರೆದುಕೊಂಡು ಬಂದ್ರೆ ಅದನ್ನು ತಿರಸ್ಕಾರ ಮಾಡುವಂತ ಸಾಧ್ಯತೆ ಇದೆ. ಆದ್ರೆ 2 ಜನ ಸಿಪಿಎಂನವರು ಅಧಿಕೃತವಾಗಿ ಈಗ ಬೆಂಬಲವನ್ನು ಕೊಟ್ಟಿದ್ದಾರೆ. ವಿಸಿಕೆ ಶಾಸಕರು ಕೂಡ 2 ಶಾಸಕರು ಕೂಡ ಇಲ್ಲ ಒಂದ್ ಕಡೆ ಅಧಿಕೃತವಾಗಿ ಬೆಂಬಲವನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ. ಅವರು ಕೂಡ ಈಗಾಗಲೇ ಸಹಿ ಪತ್ರವನ್ನ ನಟ ವಿಜಯ್ ಅವರಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಮತ್ತೊಂದು ಕಡೆ ಸಿಪಿಐನ 2 ಶಾಸಕರು ಕೂಡ, ಅದ್ರ ಜೊತೆಗೆ ವಿಶೇಷವಾಗಿ ಅರುಣ್ IUML ಅಂದ್ರೆ ಮುಸ್ಲಿಂ ಲೀಗ್ ನ ಪಾರ್ಟಿ 2 ಶಾಸಕರು ಕೂಡ ಇದ್ದಾರೆ. ಅವರು ಕೂಡ ಇಲ್ಲ ಒಂದ್ ಕಡೆ ಬೆಂಬಲವನ್ನ ನಟ ವಿಜಯ್ ಅವರಿಗೆ ಕೊಟ್ಟಿದ್ದಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇರುವಂತದ್ದು. IUML
ಪಕ್ಷ ಕೂಡ ಮುಸ್ಲಿಂ ಲೀಗ್ ಪಕ್ಷ ಇಷ್ಟು ದಿನಗಳ ಕಾಲ ಡಿಎಂಕೆ ಜೊತೆ ಇತ್ತು. ಇದೀಗ ನಿನ್ನೆ ದಿನನೇ ಅವರು ಈ ಒಂದು ರಾಜ್ಯಪಾಲರ ನಡೆಯನ್ನ ಖಂಡಿಸಿದ್ರು. ಯಾಕಂದ್ರೆ ಒಂದು ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರ್ತಕ್ಕಂಥ ಒಂದು ನಾಯಕನಿಗೆ ಸರ್ಕಾರ ಬಹುಮತ ಸಾಬೀತುಪಡಿಸೋದಕ್ಕೆ ಇನ್ನೂ ಅವಕಾಶ ಮಾಡಿಕೊಟ್ಟಿಲ್ಲ. ಕೂಡಲೇ ಗವರ್ನರ್ ಅವರು ಸರ್ಕಾರ ರಚನೆಗೆ ಅವ್ರನ್ನ ಆಹ್ವಾನವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಡಿಮ್ಯಾಂಡ್ ಅನ್ನ ಮಾಡಿದ್ರು. ಹಾಗಾಗಿನೇ IUML ನ ಇಬ್ಬರು ಶಾಸಕರು ಕೂಡ ಇಲ್ಲೊಂದ್ ಕಡೆ ಈಗ ನಟ ವಿಜಯ್ ಅವರಿಗೆ ಬೆಂಬಲವನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅದು ಅಧಿಕೃತವಾಗಿ IUML ನ ಶಾಸಕರು ಅಧಿಕೃತವಾಗಿ ಬಹಿರಂಗವನ್ನ ಪಡಿಸಿಲ್ಲ. ಆದ್ರೆ ವಿಜಯ್ ಅವರು ಪಕ್ಷದ ನಾಯಕರು IUML ನಾಯಕರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಅವರು ಪತ್ರವನ್ನ ವಿಜಯ್ ಅವರಿಗೆ ಸಲ್ಲಿಕೆಯನ್ನ ಮಾಡಿದಿರುವಂತದ್ದು. ಅಲ್ಲಿಗೆ 108 ಟಿವಿಕೆ 5 ಕಾಂಗ್ರೆಸ್ ಅದ್ರ ಜೊತೆಗೆ CPI ನ ಇಬ್ಬರು ಶಾಸಕರು ಸೇರಿದ್ರೆ ಅಲ್ಲಿಗೆ 114 ಆಗುತ್ತೆ. ಮತ್ತೊಂದು ಕಡೆ IUML ಇಬ್ಬರು ಶಾಸಕರು 116, ಅದ್ರ ಜೊತೆಗೆ ಇನ್ನಿಬ್ರು VCK ಶಾಸಕರು ಕೂಡ ಈಗಾಗಲೇ ಅಧಿಕೃತವಾಗಿ ಬೆಂಬಲವನ್ನು ಕೊಟ್ಟು ಅದನ್ನ ಸಹಿ ಪತ್ರವನ್ನ ಕೊಟ್ಟಿದ್ದಾರೆ ಅಂತದ್ದು. ಅದ್ರ ಜೊತೆಗೆ 118 ಮತ್ತೊಂದು ಕಡೆ CPI ಕೂಡ. ಹಾಗಾಗಿ ಆ ಎಲ್ಲಾ ಶಾಸಕರ ಸಹಿ ಪತ್ರವನ್ನ ಈಗ ಅಧಿಕೃತವಾಗಿ ಕೊಟ್ಟಿದ್ದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ನಟ ವಿಜಯ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂದು ಭೇಟಿ ಮಾಡುವ ಸಾಧ್ಯತೆ ಇದೆ. ಒಂದ್ ವೇಳೆ ನೀವು ಹೇಳ್ದಂಗೆನೆ 114 ಶಾಸಕರ ಪತ್ರವನ್ನ ನಟ ವಿಜಯ್ ಅವರು ಗವರ್ನರ್ಗೆ ಕೊಟ್ಟುದಾದಲ್ಲಿ ಮತ್ತೊಮ್ಮೆ ಅವರು ಇಲ್ಲ ಒಂದ್ ಕಡೆ ಬಹುಮತ ಕೊರತೆಯನ್ನ ಅವರು ಎದುರಿಸುವಂತ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಮತ್ತೊಂದ್ ಕಡೆ 114 ಶಾಸಕರ ಸಹಿ ಪತ್ರವನ್ನ ಗವರ್ನರ್ಗೆ ಕೊಟ್ಟಿದ್ದಾದಲ್ಲಿ ಮತ್ತೊಮ್ಮೆ ಗವರ್ನರ್ ಅದನ್ನ ತಿರಸ್ಕಾರ ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಕುತೂಹಲ ಮೂಡಿಸಿದೆ. ನಟ ವಿಜಯ್ ಅವರು ಕೂಡ ನಿಜಕ್ಕೂ ಕೂಡ 118 ಶಾಸಕರ ಬೆಂಬಲದೊಂದಿಗೆ ಅದನ್ನ ಸಹಿ ಪತ್ರವನ್ನ ಗವರ್ನರ್ಗೆ ಕೊಡ್ತಾರಾ ಅನ್ನುವಂಥದ್ದು. ಅರುಣ್, ಥ್ಯಾಂಕ್ ಯು ಕೃಷ್ಣ ಎಲ್ಲ ಡೀಟೇಲ್ಸ್ಗೆ. ಸದ್ಯದ ಬೆಳವಣಿಗೆಗಳನ್ನ ನೋಡ್ತಾ ಇದ್ವಿ. ಕ್ಷಣ ಕ್ಷಣಕ್ಕೂ ಒಂದೊಂದು ರೀತಿಯ ರಾಜಕಾರಣದ ಬೆಳವಣಿಗೆಗಳಾಗ್ತಾ ಇದೆ ತಮಿಳುನಾಡಲ್ಲಿ. ಅಧಿಕೃತವಾಗಿ CPIMನಿಂದ 2 ಸ್ಥಾನವನ್ನ ಗೆದ್ದಿರುವಂತಹ ಪಕ್ಷ TVKಗೆ ಬೆಂಬಲವನ್ನ ವ್ಯಕ್ತಪಡಿಸಿರುವಂತದ್ದು. ಉಳಿದಂತೆ ಇನ್ನೂ 2 ಪಕ್ಷಗಳು ವಿಜಯ್ ಅವರಿಗೆ ಬೆಂಬಲವನ್ನ ಕೊಟ್ಟಾಗಿದೆ ಅನ್ನೋ ಮಾಹಿತಿಗಳಿದೆ. ಅಧಿಕೃತವಾಗಿ ಆ ಮಾಹಿತಿ ಆಚೆ ಬರಬೇಕಷ್ಟೇ. ಅಲ್ಲಿಗೆ 118 ಶಾಸಕರುಗಳ ಬೆಂಬಲದ ಜೊತೆಗೆ ವಿಜಯ್ ಅವರು ಲೋಕಭವನಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ರಾಜ್ಯಪಾಲರಿಂದ ಗ್ರೀನ್ ಸಿಗ್ನಲ್ ಅನ್ನ ಪಡೆದುಕೊಳ್ತಾರೆ ಅನ್ನುವಂತಹ ಬೆಳವಣಿಗೆಗಳು ಮಾಹಿತಿಗಳು ಸಿಗ್ತಾ ಇದೆ ಅಲ್ಲಿಂದ. ವಿಜಯ್ಗೆ CPIMನಿಂದ ಬೆಂಬಲ ಸಿಕ್ಕಿರೋದು ಆ ಪತ್ರವನ್ನ, ಅಧಿಕೃತವಾದಂತಹ ಪತ್ರವನ್ನ ನೋಡ್ತಾ ಇದ್ವಿ. 2 ಸ್ಥಾನಗಳನ್ನ ಗೆದ್ದುಕೊಂಡಿರುವಂತಹ ಪಕ್ಷ CPIM ವಿಜಯ್ಗೆ ಬೆಂಬಲವನ್ನ ಕೊಟ್ಟಾಗಿದೆ ಅಧಿಕೃತವಾಗಿ. ಇನ್ನುಳಿದಂತಹ 2 ಪಕ್ಷಗಳು ಮುಸ್ಲಿಂ ಲೀಗ್ ಪಕ್ಷ ಮತ್ತು CPM ಪಕ್ಷ 2 ಸ್ಥಾನಗಳನ್ನ ಗೆದ್ದುಕೊಂಡಿರುವಂತಹ ಪಕ್ಷಗಳು. ಅವುಗಳು ಕೂಡ ಬೇಷರತ್ತಾಗಿ TVKಗೆ ಬೆಂಬಲವನ್ನ ಕೊಡ್ತೀವಿ ಅನ್ನುವಂತಹ ಮಾತುಕತೆಗಳಾಗ್ತಾ ಇದೆ ಅಂತ ಮಾಹಿತಿ ಸಿಗ್ತಾ ಇದೆ.